ಬೇಡಿಕೆ ಇದೆ. ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ವಾದವನ್ನ ಮುಂದಿಡ್ತಾರೆ. ತಪ್ಪೇನಿದೆ? ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯನವ್ರು ಬೇಕು ಅನ್ಬೋದು, ಕೆಲವರು ಡಿ ಕೆ ಬೇಕು ಅನ್ನೋದು, ಕೆಲವರು ಇನ್ಯಾರು ಇನ್ನೊಬ್ಬರ ಹೆಸರು ಹೇಳ್ಬೋದು. ಸೊ ಅದು ಅವರವರ ಅಭಿಪ್ರಾಯ. ಶಾಸಕರಿಗೆ ಸ್ವತಂತ್ರ ಇದೆ. ಚುನಾವಣೆಯಲ್ಲಿ ಗೆದ್ದಂಥವ್ರಿಗೆ ಗೆದ್ದಂಥ 138 ಜನದಲ್ಲಿ ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಬಟ್ ಅದು ತೀರ್ಮಾನ ಪಕ್ಷ. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ತೀರ್ಮಾನನೂ ಮುಖ್ಯ ಅಲ್ಲ. ಅಭಿಪ್ರಾಯ ಮಾಡಲಿಕ್ಕೆ ಶಾಸಕರಿಗೆ ರೈಟ್ಸ್ ಇದೆ. ಅವರು ಗೆದ್ದು ಬಂದಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಇಂಥವ್ರು ಇರಬೇಕು, ಇಂಥವ್ರು ಬೇಡ ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ. ಬಟ್ ಅದರ ತೀರ್ಮಾನ ಪಕ್ಷದ ಹೈಕಮಾಂಡ್. ಸರ್, ಪ್ರತಿ ಸರಿ ಈ ತರ ಬಂದಾಗ ದಲಿತ ಸಿಎಂ ಅಂತ ವಿಚಾರ ಬರುತ್ತೆ. ಯಾಕಂದ್ರೆ ಲಾಸ್ಟ್ 2013-18 ಇದೇ ವಿಚಾರ ಬಂದಿತ್ತು. ಈಗ ಮತ್ತೆ ಮುನಿಯಪ್ಪ ಸಿಎಂ ಆಗಲಿ ಜೈ ಅಂತಾರೆ, ಪರಮೇಶ್ವರ್ ಸಿಎಂ ಆಗಲಿ ಜೈ ಅಂತಾರೆ. ನೋಡಪ್ಪ, ನಮ್ಮ MP ಪಾಟೀಲ್ ಅವರು ಇರ್ತಾರೆ, ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಸಮರ್ಥಲ್ಲ. ದಲಿತ ಸಿಎಂ ಅಂತ ವಿಚಾರವಾಗಿ ಏನದು? ನೋಡಪ್ಪ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನೆಹರು ಫ್ಯಾಮಿಲಿ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ. ಬಟ್ ಆದರೆ ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಅದರಿಂದ ಬಹುಶಃ ಗೊಂದಲ ಪ್ರಶ್ನೆ ಬರಲ್ಲ. ಸೊ ಅವರು ಯಾವುದೇ ರಾಜ್ಯದಲ್ಲಿ ತೀರ್ಮಾನ ಆಗಬೇಕಾದ್ರೂ ಖರ್ಗೆಯವರು ಇದ್ದೇ ಇರ್ತಾರೆ, ಖರ್ಗೆಯವ್ರ ಪಾತ್ರ ಇರುತ್ತೆ. ಹಾಗಾಗಿ ಇದು ನಮ್ಮಲ್ಲಿ ಚರ್ಚೆ ಆಗ್ಬೋದೇ ವಿನ ಯಾವುದು ಕಾಂಟ್ರವರ್ಷಿ